ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 6ನೇ ಪ್ರಶ್ನೆಯನ್ನ ಗಮನಿಸಿ. y ಇಸ್ ಈಕ್ವಲ್ ಟು ಎಕ್ಸ್ ಸರಳ ರೇಖೆಯ ಮೇಲಿರುವ ಯಾವುದೇ ಬಿಂದುವಿನ ರೂಪ. ಆಯ್ಕೆ ಎ, 0, ಆಯ್ಕೆ ಬಿ 0, a, ಆಯ್ಕೆ ಸಿ ಎ, ಆಯ್ಕೆ ಡಿ ಎ, -a. ಸೊ ಇಲ್ಲಿ ನೀಡಿರುವಂತಹ ಸರಳ ರೇಖೆಯ ಸಮೀಕರಣ y ಇಸ್ ಈಕ್ವಲ್ ಟು ಎಕ್ಸ್. ಇದರ ಅರ್ಥ ಏನು? ಸೊ ರೇಖೆಯ ಮೇಲಿರುವ ಯಾವುದೇ ಬಿಂದುವಿನ ಎಕ್ಸ್ ಅಕ್ಷಾಂಶ ಮತ್ತು y ಅಕ್ಷಾಂಶ ಎರಡು ಪರಸ್ಪರ ಸಮನಾಗಿರ್ಬೇಕು ಅಂತ. ಓಕೆ, ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿ. ಎ ಏನಿದೆ, a, 0 ಇದೆ. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು ಏನಿದೆ a ಮತ್ತು y ಈಕ್ವಲ್ ಟು ಏನಿದೆ 0 ಆಗಿದೆ. ಅಂದ್ರೆ ಅರ್ಥ ಏನು? a ನಾಟ್ ಈಕ್ವಲ್ ಟು 0 ಅಂದ್ರೆ y ಈಕ್ವಲ್ ಟು 0 ನಿಯಮಕ್ಕೆ ಹೊಂದಿಕೆ ಆಗ್ತಾ ಇಲ್ಲ. ಸೊ ಆಯ್ಕೆ ಬಿ ಅನ್ನ ಗಮನಿಸಿದ್ರೆ ಎಕ್ಸ್ ಏನಿದೆ 0 ಇದೆ, y ಏನಿದೆ a ಇದೆ. ಸೊ ಅಂದ್ರೆ y ಈಕ್ವಲ್ ಟು a ಅಂದ್ರೆ 0 ಈಸ್ ನಾಟ್ ಈಕ್ವಲ್ ಟು a ಆಯ್ತು. ಅಂದ್ರೆ 0 a ಗೆ ಸಮನಾಗ್ತಾ ಇಲ್ಲ. ಸೊ ಆಯ್ಕೆ ಸಿ ಅನ್ನ ಗಮನಿಸಿದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು a ಇದೆ, y ಈಕ್ವಲ್ ಟು a ಇದೆ. ಅಂದ್ರೆ ಎಕ್ಸ್ ಮತ್ತು y ಎರಡು ಸಮನಾಗಿದೆ. ಅಂದ್ರೆ y ಈಕ್ವಲ್ ಟು ಎಕ್ಸ್ ಅಂತ ಹೇಳ್ಬೋದು ನಾವು. ಎಕ್ಸ್ a ಇದೆ, y ಕೂಡ a ಇದೆ. ಸೊ ಹಾಗಾಗಿ ಈ ಬಿಂದು ಸರಳ ರೇಖೆಯ ಮೇಲಿರತ್ತೆ ಅಂತ ಹೇಳ್ಬೋದು. ಅದೇ ಆಯ್ಕೆ ಡಿ ಅನ್ನ ಗಮನಿಸಿದ್ರೆ ಎಕ್ಸ್ ಈಕ್ವಲ್ ಟು a ಇದೆ, y ಈಕ್ವಲ್ ಟು -a ಇದೆ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು a, y ಈಕ್ವಲ್ ಟು -a ಆಗಿರೋದ್ರಿಂದ ಎಕ್ಸ್ ನಾಟ್ ಈಕ್ವಲ್ ಟು y ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ y ಈಕ್ವಲ್ ಟು ಎಕ್ಸ್ ಸರಳ ರೇಖೆಯ ಮೇಲಿರುವ ಯಾವುದೇ ಬಿಂದುವಿನ ರೂಪ ಹೇಗಿರತ್ತೆ? a, a ಆಗಿರುತ್ತೆ. ಓಕೆ, ಸೊ ಆಗ ಮಾತ್ರ y ಈಕ್ವಲ್ ಟು ಎಕ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಕೊಟ್ಟಿರುವ ಆಯ್ಕೆಯನ್ನ ಗಮನಿಸಿದ್ರೆ ಸಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.